ನನ್ನ ಸಂತೋಷಕ್ಕಾಗಿ ಅಲ್ಲ, ಅವರ ಗೌರವಕ್ಕೆ ತಕ್ಕಂತೆ ಕಾಣಬೇಕೆಂಬ ಕಾರಣಕ್ಕೆ. ಆ ಚಿಂತನೆ ಬಂದ ತಕ್ಷಣ ಅವಳ ಹೃದಯ ಮತ್ತೆ ಮೌನಗೊಂಡಿತು. ಹೊರಗೆ ಮಾತ್ರ ಸಣ್ಣ ನಗು ತೋರಿಸಿ ಸರಿ ಆಂಟಿ ಎಂದು ಹೇಳಿ ಕೋಣೆಯ ಕಡೆ ನಡೆಯತೊಡಗಿದಳು. ಕೋಣೆಯೊಳಗೆ ಬಂದ ನಂತರ ಅವಳು ಮತ್ತೆ ಆ ಸೀರೆಯನ್ನು ಕೈಗೆತ್ತಿಕೊಂಡಳು. ಮೃದುವಾಗಿ ಅದರ ಮೇಲೆ ಬೆರಳುಗಳನ್ನು ಒರೆಸಿದಳು. ಚಿನ್ನದ ಜರಿಯ ಕೆಲಸ ಬೆಳಗಿನಲ್ಲಿ ಮಿನುಗುತ್ತಿತ್ತು. ನಿಜಕ್ಕೂ ತುಂಬ ಸುಂದರವಾಗಿದೆ ಎಂದು ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡಳು. ನಿಧಾನವಾಗಿ ಸೀರೆಯನ್ನು ಭುಜದ ಮೇಲೆ ಹಾಕಿ ಕನ್ನಡಿಯ ಮುಂದೆ ನಿಂತಳು. ಒಂದು ಕ್ಷಣ ತಾನೇ ಗುರುತಿಸಲಾಗಲಿಲ್ಲ. ಕನ್ನಡಿಯಲ್ಲಿ ಸಾಮಾನ್ಯ ನಂದಿನಿ ಕಾಣಿಸುತ್ತಿರಲಿಲ್ಲ. ಒಬ್ಬ ರಾಜಕುಮಾರಿಯಂತೆ ಕಾಣುವ ವಧು ಅವಳ ಎದುರು ನಿಂತಿದ್ದಳು. ಅವಳ ತುಟಿಗಳ ಮೇಲೆ ಅರಿವಿಲ್ಲದ ನಗು ಅರಳಿತು. ಅದೇ ಸಮಯದಲ್ಲಿ ಯಾರೋ ಬಾಗಿಲು ತಟ್ಟಿದ ಶಬ್ದ ಕೇಳಿಸಿತು. ಒಳಗೆ ಬನ್ನಿ ಎಂದು ಹೇಳಿದಳು. ಬಾಗಿಲು ತೆರೆದು ಒಳಗೆ ಬಂದವಳನ್ನು ನೋಡಿದ ಕ್ಷಣವೇ ನಂದಿನಿಯ ಮುಖ ಸಂತೋಷದಿಂದ ಅರಳಿತು. ಪ್ರೀತಿ? ಅವಳು ಓಡಿ ಹೋಗಿ ಪ್ರೀತಿಯನ್ನು ಬಿಗಿಯಾಗಿ ತಪ್ಪಿಕೊಂಡಳು. ಹೇಗಿದೆಯಾ ನಂದು? ಪ್ರೀತಿ ಅವಳ ಕೆನ್ನೆಯನ್ನು ಮೃದುವಾಗಿ ಸ್ಪರ್ಶಿಸಿದಳು. ನಿನ್ನನ್ನು ನೋಡಿದರೆ ಈಗ ಮದುವೆ ಆಗುವ ಹುಡುಗಿಯಂತೆ ಕಾಣುತ್ತಿದೆ. ನಂದಿನಿ ಸಣ್ಣ ನಗೆಯೊಂದಿಗೆ ತಲೆ ಆಡಿಸಿದಳು. ಸರಿ. ಪ್ರೀತಿ ಕೆಲ ಕ್ಷಣ ಅವಳನ್ನು ಮೌನವಾಗಿ ನೋಡಿದಳು. ನಂತರ ನಿಧಾನವಾಗಿ ಹೇಳಿದಳು, ನಂದಿನಿ, ಕೆಲವೇ ದಿನಗಳಲ್ಲಿ ನಿನ್ನ ಜೀವನ ಎಷ್ಟು ಬದಲಾಗಿದೆ. ಒಂದು ಕಡೆ ಕೆಲಸ ಸಿಕ್ಕಿತ್ತು, ಅದೇ ಕಂಪನಿಯ ಮಾಲೀಕ ಜೊತೆ ಮದುವೆ ಆಗುತ್ತಿದ್ದೀಯಾ. ಎಷ್ಟು ಅದೃಷ್ಟವೋ ವಿಧಿಯೋ ನನಗೆ ಗೊತ್ತಿಲ್ಲ. ಆದರೆ ಬಾಲ್ಯದಿಂದಲೂ ನೀನು ಅನುಭವಿಸಿದ ಕಷ್ಟಗಳ ನಂತರ ದೇವರು ನಿನಗೆ ಸಂತೋಷ ಕೊಡಲಿ ಎಂದು ನಾನು ಹಾರೈಸುತ್ತೇನೆ. ಆ ಮಾತುಗಳನ್ನು ಕೇಳಿ ನಂದಿನಿಯ ಕಣ್ಣುಗಳು ತೇವವಾದವು. ನಾನು ಚೆನ್ನಾಗಿರುತ್ತೇನೆ ಪ್ರೀತಿ, ಮಿಂಚುಗಾಗಿ ಬದುಕುತ್ತೇನೆ. ನನ್ನ ಬಗ್ಗೆ ನೀನು ಚಿಂತಿಸಬೇಡ ಎಂದು ಹೇಳಿ ಸಣ್ಣ ನಕ್ಕು ನಕ್ಕಳು. ಅಷ್ಟರಲ್ಲಿ ಅವಳು ಗಡಿಯಾರ ನೋಡಿದಳು. ಅಯ್ಯೋ, ಅವರು ಸಮಯಕ್ಕೆ ತುಂಬ ಮಹತ್ವ ಕೊಡುತ್ತಾರೆ. ತಡವಾದರೆ ಕೋಪಗೊಳ್ಳಬಹುದು. ನಂದಿನಿಯ ಆತುರದ ಮಾತುಗಳನ್ನು ಕೇಳಿ ಪ್ರೀತಿ ನಕ್ಕಳು. ಇನ್ನೂ ಮದುವೆ ಆಗಿಲ್ಲ, ಆದರೂ ಅವರ ಬಗ್ಗೆ ಎಷ್ಟು ಯೋಚಿಸುತ್ತಿದ್ದೀಯಾ? ನಂದಿನಿ ನಾಚಿಕೆಯಿಂದ ಮುಖ ತಿರುಗಿಸಿಕೊಂಡಳು. ಸ್ವಲ್ಪ ಹೊತ್ತಿನ ನಂತರ ಪ್ರೀತಿ ಮತ್ತೆ ಗಂಭೀರಳಾದಳು. ನಂದು ಒಂದು ಮಾತು ಕೇಳಲಾ? ಹೇಳು. ಸುಜಿತ್ ಬಗ್ಗೆ ಒಮ್ಮೆಯಾದರೂ ಯೋಚಿಸಲಿಲ್ಲವೇ? ಆ ಹೆಸರು ಕೇಳಿದ ಕ್ಷಣ ನಂದಿನಿಯ ಮುಖದ ನಗು ಮಾಯವಾಯಿತು. ಪ್ರೀತಿ? ಮತ್ತೆ ಆ ವಿಷಯಕ್ಕೆ? ಅವನು ನಿನ್ನನ್ನು ನಿಜವಾಗಿಯೂ ಪ್ರೀತಿಸುತ್ತಿದ್ದ? ನಂದಿನಿ ತಕ್ಷಣ ತಲೆ ಆಡಿಸಿದಳು. ಇಲ್ಲ, ಅದು ಪ್ರೀತಿಯಲ್ಲ, ಹುಚ್ಚುತನ. ನನಗೆ ಇಷ್ಟವಿಲ್ಲ ಎಂದು ಎಷ್ಟು ಬಾರಿ ಹೇಳಿದರೂ ನನ್ನ ಹಿಂದೆ ಬರುತ್ತಿದ್ದ. ಅದನ್ನು ಪ್ರೀತಿ ಎಂದು ಕರೆಯಲು ಸಾಧ್ಯವಿಲ್ಲ. ನನ್ನ ಮದುವೆ ಆಗುತ್ತಿದೆ. ಆ ವಿಷಯವನ್ನು ಇಲ್ಲಿಗೆ ಮುಗಿಸೋಣ. ಇನ್ನು ಮುಂದೆ ಅದರ ಬಗ್ಗೆ ಮಾತನಾಡಬೇಡ. ಪ್ರೀತಿ ಅವಳ ಮುಖ ನೋಡಿದಳು. ನಂದಿನಿಯ ನಿರ್ಧಾರ ಬದಲಾಗುವುದಿಲ್ಲ ಎಂಬುದು ಅವಳಿಗೆ ಸ್ಪಷ್ಟವಾಗಿತ್ತು. ಸರಿ ಎಂದು ಹೇಳಿ ವಿಷಯ ಬದಲಿಸಿದಳು. ಹೋಗು, ಮೊದಲು ವಧುವಾಗಿ ಸಿದ್ಧವಾಗು. ನಂದಿನಿ ಮುಗುಳ್ನಗುತ್ತಾ ವಾಶ್ರೂಮ್ಗೆ ಹೋದಳು. ಮುಖ ತೊಳೆದು ಹೊರಬಂದಳು. ನಂತರ ನಿಧಾನವಾಗಿ ಆ ರಾಯಲ್ ಸೀರೆಯನ್ನು ಉಟ್ಟಳು. ಪ್ರೀತಿ ಪ್ರತಿಯೊಂದು ಮುಡಿಯನ್ನು ಅಚ್ಚುಕಟ್ಟಾಗಿ ಸರಿ ಮಾಡಿದಳು. ಬ್ಲೌಸ್ನ ಕೊಕ್ಕೆಯನ್ನು ಹಾಕಿದಳು. ಚಿನ್ನದ ಹಾರವನ್ನು ಅವಳ ಕುತ್ತಿಗೆಗೆ ತೊಡಿಸಿದಳು. ಕಿವಿಯೋಳೆ, ಬಳೆ, ಅಂಗಿ, ಮೂಗಿನ ಬೊಟ್ಟು, ಒಂದೊಂದಾಗಿ ಎಲ್ಲ ಆಭರಣಗಳನ್ನು ಧರಿಸಿದಳು. ಕೊನೆಯಲ್ಲಿ ತುಂಬ ಹಗುರವಾದ ಮೇಕಪ್ ಮಾಡಿದಳು. ದೂರದ ಕೆಂಪು ಬಿಂದಿಯನ್ನು ಹಣೆಯ ಮೇಲೆ ಇಟ್ಟಳು. ಎಲ್ಲವೂ ಮುಗಿದ ನಂತರ ನಂದಿನಿ ಕನ್ನಡಿಯ ಮುಂದೆ ನಿಂತಳು. ಪ್ರೀತಿ ಒಂದು ಕ್ಷಣ ಅವಳನ್ನೇ ನೋಡುತ್ತಾ ನಿಂತಳು. ನಂದು, ನೀನು ನಿಜವಾಗಿಯೂ ದೇವಲೋಕದಿಂದ ಇಳಿದ ಅಪ್ಸರೆಯಂತೆ ಕಾಣುತ್ತಿದ್ದೀಯ ಎಂದು ಹೇಳಿ ಅವಳ ಕೆನ್ನೆಗೆ ಪ್ರೀತಿಯಿಂದ ಮುತ್ತಿಟ್ಟಳು. ನಂದಿನಿ ನಾಚಿಕೆಯಿಂದ ನಕ್ಕಳು. ನಿನ್ನ ತಮ್ಮ ಕೂಡ ಇಂದು ಬಂದಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು, ಪ್ರೀತಿ ಮೆಲ್ಲನೆ ಹೇಳಿದಳು. ನಂದಿನಿಯ ಕಣ್ಣುಗಳಲ್ಲಿ ಕ್ಷಣಕಾಲ ಬೇಸರ ಮೂಡಿತು. ಹೌದು, ಆದರೆ ಅವನಿಗೆ ಪರೀಕ್ಷೆಗಳಿವೆ, ಅದಕ್ಕಾಗಿ ಬರಲು ಆಗಲಿಲ್ಲ ಎಂದು ಹೇಳಿ ಮೌನವಾಗಿ ಕಿಟಕಿ ಆಚೆ ನೋಡಿದಳು. ಅವಳ ಜೀವನದ ಹೊಸ ಅಧ್ಯಾಯ ಆರಂಭವಾಗಲು ಇನ್ನು ಕೆಲವೇ ಕ್ಷಣಗಳು ಬಾಕಿ ಇದ್ದವು. ಸಂಜೆಯ ಚಿನ್ನದ ಬಣ್ಣದ ಬೆಳಕು ನಿಧಾನವಾಗಿ ಮರೆಯಾಗುತ್ತಿತ್ತು. ಆಕಾಶದಲ್ಲಿ ಕಿತ್ತಳೆ ಬಣ್ಣದ ಮೋಡಗಳು ತೇಲುತ್ತಿದ್ದವು. ವಿರಾಟ್ನವಿಲ್ಲದ ವಿಶಾಲ ಉದ್ಯಾನವನ ಇಂದು ಸ್ವರ್ಗವೇ ಭೂಮಿಗೆ ಇಳಿದಂತಿತ್ತು. ಮಂಟಪದ 4 ಕಂಬಗಳಿಗೂ ಮಲ್ಲಿಗೆ, ಗುಲಾಬಿ ಮತ್ತು ಕನಕಾಂಬರ ಹೂವಿನ ಮಾಲೆಗಳನ್ನು ಅಲಂಕರಿಸಲಾಗಿತ್ತು. ಗಾಳಿಯಲ್ಲಿ ಹರಡಿದ ಹೂವಿನ ಪರಿಮಳ ಮನಸ್ಸಿಗೆ ಅಪರೂಪದ ನೆಮ್ಮದಿಯನ್ನು ನೀಡುತ್ತಿತ್ತು. ಚಿಕ್ಕ ಚಿಕ್ಕ ದೀಪಗಳು ಇಡೀ ಉದ್ಯಾನವನವನ್ನು ಮೃದುವಾದ ಬೆಳಕಿನಿಂದ ಆವರಿಸಿದವು.
ಆ ವಾತಾವರಣದಲ್ಲಿ ಪ್ರತಿಯೊಬ್ಬರ ಮುಖದಲ್ಲಿ ಸಂತೋಷ ಕಾಣಿಸುತ್ತಿತ್ತು. ಆದರೆ ಒಬ್ಬಳ ಹೃದಯದಲ್ಲಿ ಮಾತ್ರ ಸಾವಿರ ಭಾವನೆಗಳು ಒಟ್ಟಾಗಿ ಒಮ್ಮುತ್ತಿದ್ದವು. ಅವಳು ನಂದಿನಿ. ಮುಹೂರ್ತಕ್ಕೆ ಇನ್ನೂ ಅರ್ಧ ಗಂಟೆ ಇದೆ. ಪ್ರೀತಿ ಗಡಿಯಾರವನ್ನು ನೋಡುತ್ತಾ ಹೇಳಿದಳು. ಆ ಅರ್ಧ ಗಂಟೆ ನಂದಿನಿಗೆ ಒಂದು ಯುಗದಂತೆ ಭಾಸವಾಗುತ್ತಿತ್ತು. ಪ್ರತಿ ನಿಮಿಷ ಕಳೆಯುತ್ತಿದ್ದಂತೆ ಅವಳ ಹೃದಯದ ಬಡಿತ ಹೆಚ್ಚಾಗುತ್ತಿತ್ತು. ಹೊಸ ಜೀವನ, ಹೊಸ ಮನೆ, ಹೊಸ ಸಂಬಂಧ, ಇದೆಲ್ಲವೂ ಕೆಲವೇ ಕ್ಷಣಗಳಲ್ಲಿ ಅವಳ ಬದುಕಿನ ಭಾಗವಾಗಲಿತ್ತು. ಅಷ್ಟರಲ್ಲಿ ಬಾಗಿಲು ನಿಧಾನವಾಗಿ ತೆರೆದುಕೊಂಡಿತ್ತು. ಶಾರದಮ್ಮ ಒಳಗೆ ಬಂದರು. ವಧುವಿನಂತೆ ಸಂಪೂರ್ಣವಾಗಿ ಸಿದ್ಧಳಾಗಿ ನಿಂತಿದ್ದ ನಂದಿನಿಯನ್ನು ಕಂಡ ಕ್ಷಣವೇ ಅವರ ಕಣ್ಣುಗಳು ತೇವಗೊಂಡವು. ತಕ್ಷಣ ಅವಳನ್ನೇ ನೋಡುತ್ತಾ ನಿಂತರು. ದೇವರೇ, ಎಷ್ಟು ಸುಂದರವಾಗಿ ಕಾಣುತ್ತಿದ್ದಾಳೆ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡರು. ಅವರು ಅವಳ ಬಳಿಗೆ ಬಂದು ಪ್ರೀತಿಯಿಂದ ಕೆನ್ನೆಯನ್ನು ಸ್ಪರ್ಶಿಸಿದರು. ಕಣ್ಣು ಬೀಳಬಾರದು ಎಂದು ಹೇಳಿ ತಮ್ಮ ಬೆರಳುಗಳಿಂದ ದೃಷ್ಟಿ ತೆಗೆದು ಕಿವಿಯ ಹಿಂದೆ ಬಣ್ಣ ಹಚ್ಚಿದರು. ಬಾ ಮಗಳೇ, ಸಮಯ ಆಯಿತು. ನಂದಿನಿ ಮೌನವಾಗಿ ತಲೆ ಆಡಿಸಿದಳು. ಒಂದು ಕೈಯಲ್ಲಿ ಮಿಂಚುವಿನ ಕೈ, ಇನ್ನೊಂದು ಕಡೆ ಶಾರದಮ್ಮ. ಪ್ರೀತಿ ಅವರ ಹಿಂದೆ ನಡೆಯುತ್ತಿದ್ದಳು. ಮಂಟಪದ ಹತ್ತಿರ ಬಂದ ಕ್ಷಣ ಎಲ್ಲರ ದೃಷ್ಟಿ ಒಂದೇ ಸಮಯದಲ್ಲಿ ನಂದಿನಿಯ ಕಡೆ ತಿರುಗಿತು. ಚಿನ್ನದ ಬಣ್ಣದ ರಾಯಲ್ ಕಾಂಚೀಪುರಂ ಸೀರೆಯಲ್ಲಿ, ಅದಕ್ಕೆ ಹೊಂದುವ ಚಿನ್ನದ ಆಭರಣಗಳಲ್ಲಿ, ತುಂಬ ಹಗುರವಾದ ಮೇಕಪ್ನಲ್ಲಿ ಅವಳು ನಿಜವಾಗಿಯೂ ರಾಜ್ಕುಮಾರಿಯಂತೆ ಕಾಣುತ್ತಿದ್ದಳು. ಆ ಕ್ಷಣ ಮಂಟಪದಲ್ಲಿ ಕುಳಿತಿದ್ದ ವಿರಾಟ್ನ ಕಣ್ಣುಗಳು ಅವಳ ಮೇಲೆ ನೆಟ್ಟವು. ಆಫ್ ವೈಟ್ ಬಣ್ಣದ ಡಿಸೈನರ್ ರೇಷ್ಮೆ ಕುರ್ತಾ ಹಾಗೂ ಪೈಜಾಮ ಧರಿಸಿದ ವಿರಾಟ್ ಎಂದಿನಂತೆ ಗಂಭೀರವಾಗಿದ್ದ. ಆದರೆ ನಂದಿನಿಯನ್ನು ಕಂಡ ಕ್ಷಣ ಅವನ ಕಣ್ಣುಗಳಲ್ಲಿ ಒಂದು ಕ್ಷಣದ ಆಶ್ಚರ್ಯ ಮೂಡಿತು. ಇವಳು ಇಷ್ಟೊಂದು ಸುಂದರವಾಗಿದ್ದಾಳ ಎಂದು ಅವನ ಮನಸ್ಸೇ ಕೇಳಿತು. ಕೆಲವೇ ಕ್ಷಣಗಳು ಅವನು ಕಣ್ಣು ಮಿಟುಕಿಸುವುದನ್ನೇ ಮರೆತಿದ್ದ. ಇದೆಲ್ಲವನ್ನು ಗಮನಿಸುತ್ತಿದ್ದ ವಿಶಾಲ್ ಮನಸ್ಸಿನಲ್ಲಿ ನಕ್ಕನು. ಬಾಸಿ ಈ ಹುಡುಗಿಯನ್ನು ಕೆಲಸದಿಂದ ತೆಗೆದು ಹಾಕುತ್ತಾರೆ ಎಂದುಕೊಂಡಿದ್ದೆ. ಆದರೆ ಈಗ ತಮ್ಮ ಜೀವನದ ಶಾಶ್ವತ ಸ್ಥಾನವನ್ನೇ ಕೊಟ್ಟಿದ್ದಾರೆ. ಇಂದಿನಿಂದ ಮೇಡಮ್ ಎಂದು ಕರೆಯಬೇಕು ಎಂದು ಯೋಚಿಸಿ ಮುಗುಳ್ನಕ್ಕನು. ನಂದಿನಿ ನಿಧಾನವಾಗಿ ಮಂಟಪದ ಕಡೆ ನಡೆಯುತ್ತಿದ್ದಳು. ವಿರಾಟ್ನ ದೃಷ್ಟಿ ಮಾತ್ರ ಅವಳ ಮೇಲೆಯೇ ಇತ್ತು. ಆ ದೃಷ್ಟಿಯನ್ನು ಎದುರಿಸಿದ ಕ್ಷಣ ನಂದಿನಿಯ ಹೆಜ್ಜೆಗಳು ಸ್ವಲ್ಪ ತಡವರಿಸಿದವು. ಅವಳ ಹೃದಯ ಮತ್ತೊಮ್ಮೆ ವೇಗವಾಗಿ ಬಡಿಯಿತು. ಅಷ್ಟರ ನಂದು ಎಂದು ಮುದ್ದಾದ ಧ್ವನಿ ಕೇಳಿಸಿತು. ವಿರಾಟ್ನ ಪಕ್ಕದಲ್ಲಿ ಕುಳಿತಿದ್ದ ಮಿಂಚು ನಂದಿನಿಯನ್ನು ಕಂಡ ತಕ್ಷಣ ಸಂತೋಷದಿಂದ ಓಡಿ ಬಂದಳು. ನಂದಿನಿಯ ಮುಖದಲ್ಲಿ ಮೊದಲ ಬಾರಿಗೆ ನಿಜವಾದ ನಗು ಅರಳಿತು. ಅವಳು ಬಾಗಿ ಮಿಂಚುವನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡಳು. ನನ್ನ ಮುದ್ದು ಎಂದು ಅವಳ ಹಣೆಗೆ ಮುತ್ತಿಟ್ಟಳು. ಆ ದೃಶ್ಯವನ್ನು ನೋಡಿದ ಪ್ರೀತಿಯ ಕಣ್ಣುಗಳು ತೇವಗೊಂಡವು. ರಕ್ತ ಸಂಬಂಧವಲ್ಲ, ಆದರೂ ಇವರಿಬ್ಬರ ಬಾಂಧವ್ಯ ಎಷ್ಟು ಗಾಢವಾಗಿದೆ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡಳು. ನಂದಿನಿ ಮಿಂಚುವಿನ ಕೈ ಹಿಡಿದು ವಿರಾಟ್ನ ಪಕ್ಕದಲ್ಲಿದ್ದ ಆಸನದಲ್ಲಿ ಕುಳಿತಳು. ಇಬ್ಬರ ನಡುವೆ ವಿಚಿತ್ರ ಮೌನ ಆವರಿಸಿತು. ಇಬ್ಬರು ಅಪರಿಚಿತರು, ಆದರೆ ವಿಧಿಯ ಆಟದಿಂದ ಒಂದೇ ಬಂಧನದಲ್ಲಿ ಸೇರಲಿದ್ದರು. ಪುರೋಹಿತರು ಮಂತ್ರಗಳನ್ನು ಪಠಿಸಲು ಆರಂಭಿಸಿದರು. ಮಂತ್ರಗಳ ಧ್ವನಿ ಇಡೀ ಮಂಟಪದಲ್ಲಿ ಪ್ರತಿಧ್ವನಿಸತೊಡಗಿತು. ವಿರಾಟ್ ಗಡಿಯಾರ ನೋಡಿದ. ಅವನಿಗೆ ಸಮಯ ವ್ಯರ್ಥವಾಗುವುದು ಇಷ್ಟವಿರಲಿಲ್ಲ. ಪೂಜೆ ಮುಖ್ಯ ವಿಧಿಗಳೊಂದಿಗೆ ಮುಂದುವರಿಸಿ ಎಂದು ಸಂಕ್ಷಿಪ್ತವಾಗಿ ಹೇಳಿದರು. ಪುರೋಹಿತರು ತಲೆ ಆಡಿಸಿದರು. ಹೂವಿನ ಮಾಲೆಗಳನ್ನು ಅವರಿಬ್ಬರ ಕೈಗೆ ನೀಡಲಾಯಿತು. ನಂದಿನಿಯ ಕೈಗಳು ನಡುಗುತ್ತಿದ್ದವು. ಆದರೂ ತನ್ನನ್ನು ತಾನು ಸಮಾಧಾನ ಮಾಡಿಕೊಂಡು ವಿರಾಟ್ನ ಕುತ್ತಿಗೆಗೆ ಮಾಲೆ ಹಾಕಿದಳು. ವಿರಾಟ್ ಕೂಡ ಯಾವುದೇ ಭಾವನೆ ತೋರಿಸದೆ ಅವಳ ಕುತ್ತಿಗೆಗೆ ಮಾಲೆ ತೊಡಿಸಿದನು. ಮಿಂಚು ಆಶ್ಚರ್ಯದಿಂದ ಎಲ್ಲವನ್ನು ನೋಡುತ್ತಾ ಕುಳಿತಿದ್ದಳು. ಅವಳಿಗೆ ಏನು ನಡೀತಿದೆ ಎಂಬುದು ಅರ್ಥವಾಗುತ್ತಿರಲಿಲ್ಲ. ಕೆಲವೇ ಕ್ಷಣಗಳ ನಂತರ ಪುರೋಹಿತರು ಮಂಗಳಸೂತ್ರವನ್ನು ವಿರಾಟ್ ಕೈಗೆ ನೀಡಿದರು. ಹೂವಿನ ಕುತ್ತಿಗೆಗೆ ಮಂಗಳಸೂತ್ರ ಧರಿಸುವಂತೆ ಹೇಳಿದರು. ವಿರಾಟ್ ಮೌನವಾಗಿ ಮಂಗಳಸೂತ್ರವನ್ನು ಕೈಗೆತ್ತಿಕೊಂಡನು. ನಂದಿನಿ ಕಣ್ಣುಗಳು ನಿಧಾನವಾಗಿ ಮುಚ್ಚಿಕೊಂಡಳು. ಅವಳ ಉಸಿರು ಭಾರವಾಗಿತ್ತು. ಹೃದಯ ಬಡಿತ ಮಾತ್ರ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ಮುಂದಿನ ಕ್ಷಣ ವಿರಾಟ್ ಯಾವುದೇ ಮಾತಿಲ್ಲದೆ, ಯಾವುದೇ ಭಾವನೆ ತೋರಿಸದೆ 3 ಗಂಟುಗಳನ್ನು ಕಟ್ಟಿದನು. ಆ 3 ಗಂಟೆಗಳು ಅವರಿಬ್ಬರ ಜೀವನವನ್ನು ಶಾಶ್ವತವಾಗಿ ಒಂದಾಗಿಸಿದವು. ನಂದಿನಿಯ ಕಣ್ಣಂಚಿನಿಂದ ಒಂದು ಬಿಸಿ ಕಣ್ಣೀರು ಜಾರಿತು. ಅದು ಸಂತೋಷದ್ದೋ, ಭಯದ್ದೋ ಅಥವಾ ಹೊಸ ಜೀವನದ ಮೊದಲ ಭಾವನೆಯೋ ಅವಳಿಗೆ ತಿಳಿಯಲಿಲ್ಲ. ಮಂಗಳಸೂತ್ರದ 3 ಗಂಟೆಗಳು ನಂದಿನಿಯ ಕುತ್ತಿಗೆಯನ್ನು ಅಲಂಕರಿಸಿದ ಕ್ಷಣ ಅವಳ ಜೀವನವು ಹೊಸ ಅಧ್ಯಾಯವನ್ನು ಪ್ರವೇಶಿಸಿತು. ಕಣ್ಣುಗಳನ್ನು ನಿಧಾನವಾಗಿ ತೆರೆದ ನಂದಿನಿ
ತನ್ನ ಎದೆಯ ಮೇಲೆ ತೂಗಾಡುತ್ತಿದ್ದ ಮಂಗಳಸೂತ್ರವನ್ನು ಮೌನವಾಗಿ ನೋಡಿದಳು. ಕೆಲವೇ ಕ್ಷಣಗಳ ಹಿಂದೆ ಅದು ಕೇವಲ ಒಂದು ಚಿನ್ನದ ತಾಳಿಯಾಗಿತ್ತು. ಆದರೆ ಈಗ ಅದು ಅವಳ ವೈವಾಹಿಕ ಜೀವನದ ಸಂಕೇತವಾಗಿತ್ತು. ಅವಳ ಕಣ್ಣುಗಳಲ್ಲಿ ಅನೇಕ ಭಾವನೆಗಳು ಮಿನುಗುತ್ತಿದ್ದವು. ಅಷ್ಟರಲ್ಲಿ ಪುರೋಹಿತರು ಸಿಂಧೂರದ ಡಬ್ಬಿಯನ್ನು ವಿರಾಟ್ ಕೈಗೆ ನೀಡಿದರು. ಹೂವಿನ ಹಣೆಗೆ ಸಿಂಧೂರ ಹಚ್ಚುವಂತೆ ಹೇಳಿದರು. ವಿರಾಟ್ ಮೌನವಾಗಿ ಡಬ್ಬಿಯನ್ನು ತೆರೆದನು. ನಂದಿನಿ ತಲೆ ಬಾಗಿದಳು. ವಿರಾಟ್ ತನ್ನ ಬೆರಳುಗಳಲ್ಲಿ ಸಿಂಧೂರವನ್ನು ತೆಗೆದುಕೊಂಡು ಯಾವುದೇ ಆತುರವಿಲ್ಲದೆ ಅವಳ ನೆತ್ತಿಯ ಮಧ್ಯಭಾಗಕ್ಕೆ ನಿಧಾನವಾಗಿ ಹಚ್ಚಿದನು. ಆ ಕೆಂಪು ರೇಖೆ ನಂದಿನಿಯ ಮುಖದ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸಿತು. ಶಾರದಮ್ಮನ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ತುಂಬಿಕೊಂಡಿತ್ತು. ಪ್ರೀತಿ ಕೈ ಜೋಡಿಸಿ ದೇವರನ್ನು ಮನಸ್ಸಿನಲ್ಲಿ ಪ್ರಾರ್ಥಿಸಿದಳು. ಇವರ ಜೀವನ ಯಾವಾಗಲೂ ಸುಖವಾಗಿರಲಿ. ಪುರೋಹಿತರು ಮತ್ತೆ ಮಂತ್ರಗಳನ್ನು ಪಠಿಸಲು ಆರಂಭಿಸಿದರು. ಈಗ ಸಪ್ತಪದಿ. ಇದು ಕೇವಲ ಮದುವೆಯ ಆರಂಭ ಮಾತ್ರ. ಮದುವೆ ಆದ ನಂತರ ವಿರಾಟ್ ನಂದಿನಿಯನ್ನು ಹೆಂಡತಿಯಾಗಿ ಒಪ್ಪಿಕೊಳ್ಳುತ್ತಾನಾ, ಅಥವಾ ಈ ಸಂಬಂಧ ಕೇವಲ ಒಂದು ಒಪ್ಪಂದವಾಗಿದೆ ಉಳಿಯುತ್ತದೆಯೇ? ಸುಜಿತ್ ಮತ್ತೆ ಅವರ ಜೀವನಕ್ಕೆ ಬರ್ತಾನಾ? ಮಿಂಚು ಮೊದಲ ಬಾರಿಗೆ ನಂದಿನಿಯನ್ನು ಅಮ್ಮ ಎಂದು ಕರೆಯುವ ಕ್ಷಣ ಯಾವಾಗ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಮುಂದಿನ ಸಂಚಿಕೆಯಲ್ಲಿ ಸಿಗಲಿದೆ. ಮುಂದಿನ ಭಾಗವನ್ನು ತಪ್ಪದೆ ವೀಕ್ಷಿಸಿ.